ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ರೈತರ ಮೇಲೆ, ಅಡಕೆ ಬೆಳೆಗಾರರ ಮೇಲೆ ಗದಾಪ್ರಹಾರ ಮಾಡುವಂಥ ಪ್ರಯತ್ನ ಅಥವಾ ಷಡ್ಯಂತ್ರ ನಡೆದಿದೆಯಾ ಅನ್ನುವ ಗುಮಾನಿ ರಾಜ್ಯದ ಅಡಕೆ ಬೆಳೆಗಾರರಲ್ಲಿ ಇವತ್ತು ಮೂಡಿರುವಂಥದ್ದು. ತಮಗೆ ತಿಳಿದಿದೆ, ಇವತ್ತು ಮಲೆನಾಡು, ನಮ್ಮ ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಕರಾವಳಿ ಭಾಗದಲ್ಲಿ ಮತ್ತು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಅಡಿಕೆನ ಬೆಳೀತಕ್ಕಂಥದ್ದು. ತಮಗೆ ಗೊತ್ತಿರಲಿ, ಇಡೀ ದೇಶದಲ್ಲಿ ಸುಮಾರು 9,49,000 ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆನ ಬೆಳೆಯುವಂಥದ್ದು. ಇದರಲ್ಲಿ ಸುಮಾರು 6,76,940 ಹೆಕ್ಟೇರ್ಸ್ ಅಷ್ಟು ಕರ್ನಾಟಕ ರಾಜ್ಯದಲ್ಲಿ ಅಡಿಕೆನ ಬೆಳೆಯುವಂಥದ್ದು. ಅಂದರೆ 76% ಅಷ್ಟು ಅಡಿಕೆ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಬೆಳೀತಾರೆ ಅಂತೇಳಿ ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಬೆಳೆಯುವಂಥದ್ದು. ಇವತ್ತೇನು GST 600 ಕೋಟಿ ರೂಪಾಯಿಗಳು GST ಇವತ್ತೇನು ಹೋಗ್ತದೆ, ಅದರಲ್ಲಿ 450 ಕೋಟಿಗೂ ಹೆಚ್ಚು GST ಕರ್ನಾಟಕ ರಾಜ್ಯದಿಂದನೇ ಹೋಗುವಂಥದ್ದು. ಇಷ್ಟೆಲ್ಲ ಮಾಹಿತಿ ರಾಜ್ಯ ಸರ್ಕಾರಕ್ಕೆ ಇದ್ದರೂ ಸಹ ಇವತ್ತು ಗುಡ್ಕಾ ನಿಷೇಧ ಮಾಡ್ತೇವೆ ಅಂತೇಳಿ ಬಿಡುವಂಥ ಕೆಲಸ ಎಲ್ಲೋ ಒಂದು ಕಡೆ ಸರ್ಕಾರದ ಕಡೆಯಿಂದನೇ ಆಗಿರುವಂಥದ್ದು. ಅಡಿಕೆ ಬೆಳೆಗಾರರಲ್ಲಿ ಭಯ ಹುಟ್ಟಿಸುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ನಾನಿವತ್ತು ನಮ್ಮ ಅರ್ಗ ಜ್ಞಾನೇಂದ್ರಣ್ಣ ಅವರು, ನಮ್ಮ ಹರೀಶ್ ಪುಂಜ ಅವರು, ನಮ್ಮ ಮಲೆನಾಡು ಮತ್ತು ಎಲ್ಲ ಶಾಸಕರಲ್ಲೂ ಕೂಡ ಚರ್ಚೆಯನ್ನು ಕೂಡ ಮಾಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಜೊತೆನೂ ಕೂಡ ಚರ್ಚೆ ಮಾಡಿ ಸೋಮವಾರ ಅಥವಾ ಮಂಗಳವಾರ ಸಮಯವನ್ನು ನಿಗದಿ ಮಾಡಬೇಕು. ನಮ್ಮ ಕ್ಯಾಂಪ್ಕೋ ಮತ್ತು ನಮ್ಮೆಲ್ಲ ಸಂಘದ ಅಧ್ಯಕ್ಷರು ಎಲ್ಲರೂ ಕೂಡ ಬರ್ತಾರೆ, ಒಂದು ನಿಯೋಗ ಬರ್ತದೆ, ನಿಯೋಗಕ್ಕೆ ಒಂದು ಸಮಯವನ್ನು ಕೂಡ ಕೊಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳ ಅವರ ಕಾರ್ಯದರ್ಶಿಯಲ್ಲೂ ಕೂಡ ನಾನು ಹೇಳಿದ್ದೇನೆ. ಹಾಗಾಗಿ ಸೋಮವಾರ ಅಥವಾ ಮಂಗಳವಾರ ಭೇಟಿ ಮಾಡ್ತೇವೆ. ಈ ರೀತಿ ರೈತರಿಗೆ ತೊಂದರೆ ಆಗ್ತಕ್ಕಂಥ, ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗ್ತಕ್ಕಂಥ ಯಾವುದೇ ನಿರ್ಧಾರವನ್ನು ರಾಜ್ಯ ಸರ್ಕಾರ ಇಂಥ ಸಂದರ್ಭದಲ್ಲಿ ಮಾಡಬಾರ್ದು ಅಂತೇಳಿ ತಮ್ಮ ಮುಖೇನ ನಾನು ಮತ್ತೊಮ್ಮೆ ಆಗ್ರಹವನ್ನು ಪಡಿಸ್ತಾ ಇದ್ದೇನೆ.